ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮತ್ತೆ ಸಿನಿಮಾ ರಂಗದ ಬಗ್ಗೆ ಮಾತನಾಡಿರುವಂತದ್ದು. ಸಿನಿಮಾ ನಮಗೆ ಬೇಕಾಗಿಲ್ಲ, ಆದ್ರೆ ಸಿನಿಮಾದವ್ರಿಗೆ ನಾವು ಬೇಕು ಅನ್ನೋ ಒಂದು ಮಾತನ್ನ ಆಡಿರುವಂತದ್ದು. ಜೊತೆಗೆ ಸಿನಿಮಾಗೆ ಜನರು ಬೇಕು ಅಂತ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದ ಕೆ ಮಂಜು ಅವರಿದ್ದಾರೆ. ಸರ್, ಈಗ ನಟ್ಟು ಬೋಲ್ಟು ಆಯ್ತು, ಆದ್ರೆ ಇವತ್ತು ಮತ್ತೆ ಟೀಕೆ ಮಾಡ್ಲಿ ಅಂತಾನೆ ಆ ತರ ಮಾತಾಡಿರೋದು. ನಾನು ಸಿನಿಮಾದವ್ರಿಗೆ ನಾವು ಬೇಕು, ನಮ್ಗೇನ್ ಸಿನಿಮಾ ಬೇಡ, ಜನರಿಗೆ ಸಿನಿಮಾ ಬೇಕು ಹೊರತು ಸಿನಿಮಾಗೇನು ಜನರು ಬೇಡ ಅನ್ನೋದು ಆ ಅರ್ಥದಲ್ಲಿ ಮಾತಾಡಿರೋದು. ಅಂದ್ರೆ ಸಿನಿಮಾಗೆ ಜನ ಬಂದ್ರೇನೆ ಆಗೋದು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಇಲ್ಲ, ಎಚ್ಚೆತ್ಕೋಬೇಕು ಅಂತ ಅವ್ರು ಮಾತಾಡೋದು ಅಂತ ಹೇಳಕ್ ಕಾಣುತ್ತೆ. ಯಾಕಂದ್ರೆ ಮೊನ್ನೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತೇಳಿ ನಿಜ, ಅದು ಮಾಡೋದು ಒಳ್ಳೇದು. ಯಾಕೆಂದ್ರೆ ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಎಂತಕ್ಕೋಸ್ಕರ ಮಾಡಿದ್ರು? ಚಿತ್ರೋದ್ಯಮಕ್ಕೆ ಒಳ್ಳೇದಾಗಲಿ, ಚಿತ್ರರಂಗ ಒಳ್ಳೆ, ಕನ್ನಡ ಸಿನಿಮಾಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮತ್ತೆ ಸಿನಿಮಾ ರಂಗದ ಬಗ್ಗೆ ಮಾತನಾಡಿರುವಂತದ್ದು. ಸಿನಿಮಾ ನಮಗೆ ಬೇಕಾಗಿಲ್ಲ, ಆದ್ರೆ ಸಿನಿಮಾದವ್ರಿಗೆ ನಾವು ಬೇಕು ಅನ್ನೋ ಒಂದು ಮಾತನ್ನ ಆಡಿರುವಂತದ್ದು. ಜೊತೆಗೆ ಸಿನಿಮಾಗೆ ಜನರು ಬೇಕು ಅಂತ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದ ಕೆ ಮಂಜು ಅವರಿದ್ದಾರೆ. ಸರ್, ಈಗ ನಟ್ಟು ಬೋಲ್ಟು ಆಯ್ತು, ಆದ್ರೆ ಇವತ್ತು ಮತ್ತೆ ಟೀಕೆ ಮಾಡ್ಲಿ ಅಂತಾನೆ ಆ ತರ ಮಾತಾಡಿರೋದು. ನಾನು ಸಿನಿಮಾದವ್ರಿಗೆ ನಾವು ಬೇಕು, ನಮ್ಗೇನ್ ಸಿನಿಮಾ ಬೇಡ, ಜನರಿಗೆ ಸಿನಿಮಾ ಬೇಕು ಹೊರತು ಸಿನಿಮಾಗೇನು ಜನರು ಬೇಡ ಅನ್ನೋದು ಆ ಅರ್ಥದಲ್ಲಿ ಮಾತಾಡಿರೋದು. ಅಂದ್ರೆ ಸಿನಿಮಾಗೆ ಜನ ಬಂದ್ರೇನೆ ಆಗೋದು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಇಲ್ಲ, ಎಚ್ಚೆತ್ಕೋಬೇಕು ಅಂತ ಅವ್ರು ಮಾತಾಡೋದು ಅಂತ ಹೇಳಕ್ ಕಾಣುತ್ತೆ. ಯಾಕಂದ್ರೆ ಮೊನ್ನೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತೇಳಿ ನಿಜ, ಅದು ಮಾಡೋದು ಒಳ್ಳೇದು. ಯಾಕೆಂದ್ರೆ ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಎಂತಕ್ಕೋಸ್ಕರ ಮಾಡಿದ್ರು? ಚಿತ್ರೋದ್ಯಮಕ್ಕೆ ಒಳ್ಳೇದಾಗಲಿ, ಚಿತ್ರರಂಗ ಒಳ್ಳೆ, ಕನ್ನಡ ಸಿನಿಮಾಗಳು.